ಬೆಳಗಾವಿಯಲ್ಲಿ ಎಂಇಎಸ್ ಕರಾಳ ದಿನಾಚರಣೆ ವಿಚಾರವಾಗಿ ಕರಾಳ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದವರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. 150ಕ್ಕೂ ಅಧಿಕ ಎಂಇಎಸ್ ಪುಂಡರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಕರಾಳ ದಿನಾಚರಣೆಯಲ್ಲಿ ಪುಂಡಾಟಿಕೆಯನ್ನ ಮೆರೆದಿರ್ತಾರೆ. ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಇದೀಗ ಪ್ರಕರಣ ದಾಖಲಾಗಿರುವಂಥದ್ದು. ಕನ್ನಡ ರಾಜ್ಯೋತ್ಸವ ದಿನದಂದು ಎಂಇಎಸ್ ಕರಾಳ ದಿನಾಚರಣೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಪುಂಡರು ಪುಂಡಾಟಿಕೆಯನ್ನು ಮೆರೆದಿರ್ತಾರೆ. ಆ ದಿನ ಎಂಇಎಸ್ ವಿರುದ್ಧ ಮಾರ್ಕೆಟ್ ಪಿಎಸ್ಐ ವಿಠಲ ಹಾವನ್ನ ದೂರನ್ನ ಕೊಟ್ಟಿರ್ತಾರೆ. ಮಹಾರಾಷ್ಟ್ರಕ್ಕೆ ಜೈಕಾರ ಕೂಗಿದ್ದ ಎಂಇಎಸ್ ಪುಂಡರು ಆ ದಿನ ನಾಡದ್ರೋಹಿ ಕೃತ್ಯವನ್ನ ಎಸಗಿದ್ದವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿಬಿಟ್ಟು ಇದೀಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಮಾಳೋಜಿರಾವ್ ಅಷ್ಟೇಕರ್ ಸೇರಿ 150 ಜನರ ವಿರುದ್ಧ ದಾಖಲಾಗಿದೆ. ಬೆಳಗಾವಿಯಲ್ಲಿ ಎಂಇಎಸ್ ಕರಾಳ ದಿನಾಚರಣೆ ವಿಚಾರವಾಗಿ ಇದೀಗ ಸ್ವಯಂ ಪ್ರೇರಿತ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಪುಂಡರು ಪುಂಡಾಟಿಕೆಯನ್ನ ಮೆರೆದಿರ್ತಾರೆ. ಮಹಾರಾಷ್ಟ್ರಕ್ಕೆ ಜೈಕಾರವನ್ನ ಕೂಗಿ ನಾಡದ್ರೋಹಿ ಕೃತ್ಯವನ್ನ ಎಸಗಿದ್ದಾರೆ. ಈ ಕೃತ್ಯವನ್ನ ಎಸಗಿದವರ ವಿರುದ್ಧ ಇದೀಗ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಎಫ್ಐಆರ್ ದಾಖಲಾಗಿದೆ 150 ಜನರ ವಿರುದ್ಧ. ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ಬೆಳಗಾವಿಯಲ್ಲಿ ಆಗಿರುವಂತಹ ಘಟನೆ. ಇದೀಗ 150 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮಹಾರಾಷ್ಟ್ರಕ್ಕೆ ಜೈಕಾರವನ್ನ ಕೂಗಿ ಪುಂಡಾಟಿಕೆಯನ್ನ ಮೆರೆದಿರ್ತಾರೆ. ಕರಾಳ ದಿನಾಚರಣೆ ಜೊತೆಗೆ ಕನ್ನಡ ರಾಜ್ಯೋತ್ಸವ ಇರುತ್ತೆ. ಆ ದಿನದಂದೇ ಆಗಿರುವಂತಹ ಘಟನೆ ಬೆಳಗಾವಿಯಲ್ಲಿ. ಈ ರೀತಿಯಾದಂತಹ ಘಟನೆಗಳು ಆದಾಗ ಕಟ್ಟುನಿಟ್ಟಿನ ಕ್ರಮಗಳು, ಕಠಿಣ ಶಿಕ್ಷೆ ಆಗದೇ ಇದ್ರೆ ಮರುಕಳಿಸ್ತಾನೆ ಇರುತ್ತೆ. ಶಾಂತಿ ಕದಡುವಂತಹ ಕೆಲಸಗಳನ್ನ ಈ ಪುಂಡರು ಮಾಡ್ತಾನೆ ಇರ್ತಾರೆ. ಅಮಾಯಕರು ಈ ಒಂದು ಸಂದರ್ಭದಲ್ಲಿ ನಡೆದಂತಹ ಘಟನೆಗಳಿಗೆ ಬಲಿಯಾಗ್ತಾರೆ. ಹಾಗಾಗಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಪುಂಡರ ಮೇಲೆ.